ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಮತ್ತು ಇರಾನ್ನ ಸ್ಪೀಕರ್ ಮೊಹಮ್ಮದ್ ಗಾಲಿಬಾಫ್ ಅಮೆರಿಕ ಮತ್ತು ಇರಾನ್ ನಡುವಿನ ಈ ಕದನ ವಿರಾಮ ಅಥವಾ ಒಪ್ಪಂದದ ಮಾತುಕತೆಗೆ ಒಂದು ಹಸಿರು ನಿಶಾನೆಯನ್ನು ತೋರಿಸಿದ್ದಾರೆ. ಬಹಳ ಕಷ್ಟ ಇತ್ತು. 108 ದಿನಗಳ ಕಾಲ ಸುದೀರ್ಘವಾದಂತಹ ಯುದ್ಧ ಎರಡು ದೇಶಗಳಲ್ಲೂ ಕೂಡ ಆಯಿತು. ರಕ್ತಪಾತ ಹರಿತು, ಎಲ್ಲವೂ ಕೂಡ ಮೂಲ ಸೌಕರ್ಯಗಳ ಹಾಳಾಯಿತು, ಆರ್ಥಿಕತೆ ಅನ್ನೋದು ಕುಸಿದ ಹೋಗ್ಬಿಡ್ತು. ಪ್ರಬಲ ರಾಷ್ಟ್ರಗಳು ಸೇರಿಕೊಂಡು ಇವುಗಳ ತಣಿಸುವಿಕೆಗೆ ಪ್ರಯತ್ನವನ್ನು ಪಟ್ಟು ಪಾಕಿಸ್ತಾನದಲ್ಲಿ ಮಾತುಕತೆ, ಕುವೈತ್ನಲ್ಲಿ, ಒಮಾನ್ನಲ್ಲಿ ಮಾತುಕತೆ ಎಲ್ಲವೂ ಕೂಡ ಆದ ನಂತರವೂ ಕೂಡ ಈ ಸಮಸ್ಯೆಯಾಗಿ ಉಳಿದಿತ್ತು, ಬಗೆಹರಿದಿರಲಿಲ್ಲ. ಇದೀಗ ಈ ಸಮಸ್ಯೆಗೆ, ಈ ಯುದ್ಧಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಹಾಡಬೇಕು ಅಂತ ಜೂನ್ 19ನೇ ತಾರೀಕಿಗೆ ಸ್ವಿಟ್ಜರ್ಲ್ಯಾಂಡ್ನ ಜಿನೇವಾದಲ್ಲಿ ಅಂತಿಮ ಮುದ್ರೆಯನ್ನು ಅದಕ್ಕೆ ಒತ್ತಲಾಗ್ತಾ ಇದೆ. ಈ ಅಂತಿಮ ಮುದ್ರೆಯಲ್ಲಿ ಒತ್ತಲಾಗುವಂತಹ ಈ ಒಪ್ಪಂದದ ಮಾತುಕತೆಯ ಕರಾರು ಹಕ್ಕುಗಳೇನು, ಕರಾರು ಕಂಡೀಷನ್ಗಳೇನು, ಎಲ್ಲದರ ಬಗ್ಗೆಯೂ ಕೂಡ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಸಹಿ ಬಿತ್ತು, ಆದರೆ ಟ್ರಂಪ್ ಹೊಸ ಷರತ್ತನ್ನು ಇಟ್ಟಿದ್ದಾರೆ. ಏನು ಹೊಸ ಷರತ್ತು? ಅಮೆರಿಕ ಮತ್ತು ಇರಾನ್ ಒಪ್ಪಂದಕ್ಕೆ ಜೆಡಿ ವ್ಯಾನ್ಸ್ ಮತ್ತು ಗಾಲಿಬಾಫ್ ಅಂತಿಮ ಮುದ್ರೆನ ಅಂದರೆ ಡಿಜಿಟಲ್ ಸಹಿ ಹಾಕಿದ್ದಾರೆ. ನಮ್ಮ ನಿಯಮ ಪಾಲಿಸುವವರಿಗೆ ಯಾವುದೇ ನಿರ್ಬಂಧ ಸಡಿಲಿಕೆ ಇಲ್ಲ ಅಂತ ಟ್ರಂಪ್ ಎಚ್ಚರಿಕೆ ಕೊಟ್ಟಿರೋದು. ಇರಾನ್ ಪ್ರತಿಭಟನಾಕಾರರ ದಮನದ ಬಗ್ಗೆ ಅಮೆರಿಕ ಅಧಿಕಾರಿಗಳೆಲ್ಲ ಆಕ್ಷೇಪ. ವಿಶ್ವಸಂಸ್ಥೆ ಅನುಮೋದಿಸಬೇಕು ಅಂತ ಇರಾನ್ ಆಗ್ರಹವನ್ನು ಮಾಡಿದೆ. ನಿರ್ಬಂಧಗಳ ತೆರವು ಹಂತ ಹಂತವಾಗಿ ಮಾತ್ರ ನಡೆಯುತ್ತೆ ಅಂತ ಯುಎಸ್ನ ಅಧಿಕಾರಿಗಳು ಹೇಳಿದ್ದಾರೆ. ಅದು ಹಾರ್ಮುಜ್ ಜಲಸಂಧಿಯ ವಿಚಾರ ಆಗಿರ್ಬೋದು, ಆರ್ಥಿಕ ದಿಗ್ಬಂಧನಗಳ ತೆರವು ಆಗಿರ್ಬೋದು, $24 ಬಿಲಿಯನ್ ಆಸ್ತಿಯನ್ನು ಬಿಡುಗಡೆ ಮಾಡೋದಾಗಿರ್ಬೋದು, ಎಲ್ಲವೂ ಕೂಡ ಹಂತ ಹಂತವಾಗಿ ಆಗುತ್ತೆ ಅಂತ ಅಮೆರಿಕ ಹೇಳ್ತಾ ಇದೆ. ಇದು ಒಂದು ಪ್ರಮುಖವಾದಂಥ ಇಂಪಾರ್ಟೆಂಟ್. ಇವೆಲ್ಲದರ ಜೊತೆಗೆ ಇರಾನ್ ಒಂದು ಮಹತ್ವದ ಬೇಡಿಕೆ ಇಟ್ಟಿದೆ. ಇದನ್ನು ವಿಶ್ವಸಂಸ್ಥೆಯ ಮುಖಾಂತರ ಅನುಮೋದನೆ ಮಾಡಬೇಕು ಅಂತ. ಯಾಕೆ ಇದು ಇಂಪಾರ್ಟೆಂಟು ಅಂತ ಹೇಳಿದರೆ, 2015ರ ಒಪ್ಪಂದದ ನಂತರ ಏಕಾಏಕಿಯಾಗಿ 18ರಲ್ಲಿ ಇವರು ಆ ಒಪ್ಪಂದದಿಂದ ಅಮೆರಿಕಾದವರು ಹೊರಗಡೆ ಬಂದರು. ಹೀಗಾಗಿ ಇರಾನ್ ಏನು ಆಲೋಚನೆ ಮಾಡ್ತಾ ಇದೆ ಅಂತ ಹೇಳಿದರೆ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅಧಿಕೃತ ಅನುಮೋದನೆ ಮತ್ತು ನಿರ್ಣಯ ಆಗಿಬಿಟ್ರೆ ಇದೊಂದು ತಾತ್ವಿಕ ಅಂತ್ಯ ಸಿಕ್ಕಂಗಾಗುತ್ತೆ ಅನ್ನುವಂಥ ಆಲೋಚನೆಯಲ್ಲಿ ಇರಾನ್ನವರಿದ್ದಾರೆ. ಯಾಕೆ ಅಂತ ಹೇಳಿದರೆ, ಭವಿಷ್ಯದಲ್ಲಿ ಮತ್ತೊಮ್ಮೆ ಇಂತಹ ದಿಗ್ಬಂಧನಗಳು, ಇಂತಹ ದಾಳಿಗಳು ಆಗದೇ ಇರುವಂತಹ ಒಂದು ಖಚಿತತೆಯನ್ನು ಇರಾನ್ ವಿಶ್ವಸಂಸ್ಥೆಯ ಮುಖಾಂತರ ಪಡೆದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ. ಅಂದರೆ ವಿಶ್ವಾಸದ ಕೊರತೆ ಇದೆ ಅಮೆರಿಕದ್ದು. ಒಪ್ಪಂದದಲ್ಲಿ ಒಂದು ಅಂತಾರಾಷ್ಟ್ರೀಯ ಕಾನೂನಿನ ಮಾನ್ಯತೆ ತರುವಂತಹ ಪ್ರಯತ್ನವನ್ನು ಇರಾನ್ನವರು ಮಾಡ್ತಾ ಇದ್ದಾರೆ. ಹೀಗಾಗಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಒಪ್ಪಂದಕ್ಕೆ ಅನುಮೋದನೆ ಸಿಕ್ಕರೆ, ನಾಳೆ ಒಂದು ವೇಳೆ ಅಮೆರಿಕ ಇರಾನ್ ಮೇಲೆ ಏನಾದರೂ ದಾಳಿ ಮಾಡಿದರೆ, ರಷ್ಯಾ ಮತ್ತು ಚೀನಾ ಇರಾನ್ನ ಪರಮ ಮಿತ್ರ ದೇಶಗಳು, ಈ ಎರಡೂ ದೇಶಗಳು ನಾಳೆ ವಿಶ್ವಸಂಸ್ಥೆಯಲ್ಲಿ ವೀಟೋ ಅಧಿಕಾರವನ್ನು ಬಳಸುವ ಮುಖಾಂತರ ನನ್ನನ್ನು ರಕ್ಷಣೆ ಮಾಡ್ತಾರೆ ಎನ್ನುವಂತಹ ಬಲವಾದ ನಂಬಿಕೆ ಯಾರಿಗಿದೆ ಅಂತ ಹೇಳಿದ್ರೆ ಇರಾನ್ನವರಿಗಿದೆ. ಈ ಕಾರಣಕ್ಕಾಗಿ ಇರಾನ್ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ವಿಶ್ವಸಂಸ್ಥೆಯ ಮುಖಾಂತರ ಇದನ್ನು ಅನುಮೋದನೆ ಮಾಡಬೇಕು ಅನ್ನುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೀವು 2015ರಲ್ಲಿ ಒಪ್ಪಂದ ಆಗಿತ್ತಲ್ಲ, ಅದರಲ್ಲಿ ಒಂದು ಪದ ಬಳಕೆ ಇತ್ತು, ಸ್ನ್ಯಾಪ್ ಬ್ಯಾಕ್ ಅಂತ ಕರೀತಾರೆ. ಅದನ್ನು ಏನು ಸ್ನ್ಯಾಪ್ ಬ್ಯಾಕು ಅಂತ ಹೇಳಿದರೆ, ಅಮೆರಿಕ ಏಕಾಏಕಿಯಾಗಿ ಇರಾನ್ ಮೇಲೆ ದಾಳಿ ಮಾಡಬಲ್ಲಂಥ ಎಲ್ಲ ಶಕ್ತಿಯನ್ನು ಈ ಸ್ನ್ಯಾಪ್ ಬ್ಯಾಕ್ ಎನ್ನುವಂಥ ಒಂದು ಪದ ಕೊಡುತ್ತೆ. ನೀವು ವಿಶ್ವಸಂಸ್ಥೆಯಲ್ಲಿ ರಷ್ಯಾ ಆಗಿರ್ಬೋದು, ಚೀನಾ, ಬ್ರಿಟನ್, ಬೇರೆ ಬೇರೆ 5 ದೇಶಗಳೇನು ಭದ್ರತಾ ಮಂಡಳಿ ಸದಸ್ಯಗಳಿವೆ, ಈ ಸದಸ್ಯ ರಾಷ್ಟ್ರಗಳು ವೀಟೋ ಅಧಿಕಾರವನ್ನು ಬಳಕೆ ಮಾಡಿದಾಗಲೂ ಕೂಡ ಸ್ನ್ಯಾಪ್ ಬ್ಯಾಕ್ ಎನ್ನುವಂತಹ ಈ ಒಪ್ಪಂದ ಆಗಿಬಿಟ್ರೆ ಇರಾನ್ ಮೇಲೆ ಒಂದು ರಬ್ಬರ್ ಹೀಚದ ಹಾಗೆ ಆಟೋಮೆಟಿಕ್ ತನ್ನ ಸ್ಥಾನಕ್ಕೆ ಹಂಗೆ ಬರುತ್ತಲ್ಲ, ಅದೇ ರೀತಿಯಾಗಿ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡ್ಬೋದು. ಇದೀಗ ಇರಾನ್ ಹೇಳ್ತಾ ಇದೆ, ಈ ಸ್ನ್ಯಾಪ್ ಬ್ಯಾಕ್ ಒಪ್ಪಂದ ಬೇಡ, ನಮಗೆ ವಿಶ್ವಸಂಸ್ಥೆಯ ಥ್ರೂ ಇದೊಂದು ಒಪ್ಪಂದ ಆಗಲಿ ಅನ್ನುವಂಥ ಹಠಕ್ಕೆ ಇರಾನ್ನವರು ಬಿದ್ದಿದ್ದಾರೆ. ಇದು ಅಮೆರಿಕ ಮತ್ತು ಇರಾನ್ ನಡುವೆ ನಡೀತಾ ಇರುವಂಥ ಒಪ್ಪಂದದ ಭಾಗ. ಮತ್ತೊಂದು ಕಡೆ ಒಪ್ಪಂದಕ್ಕೆ ಇಸ್ರೇಲ್ ಅಪಸ್ವರವನ್ನು ಎತ್ತಿರೋದು. ಇಸ್ರೇಲ್ ಅಪಸ್ವರ ಯಾಕೆ ಅಂತ ಹೇಳಿದ್ರೆ, ಇರಾನ್ನ ಅಸ್ತಿತ್ವದ ಬಗ್ಗೆ ಇಸ್ರೇಲ್ನವರು ಪ್ರಶ್ನೆ ಮಾಡಿದ್ರು. ಅದರ ಪರಮಾಣು ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಬಿಡಬೇಕು ಅಂತ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು, ಅಲ್ಲಿಯ ವಿರೋಧ ಪಕ್ಷದ ನಾಯಕರುಗಳು, ಧಾರ್ಮಿಕ ಮುಖಂಡರುಗಳೆಲ್ಲರೂ ಕೂಡ ಇರಾನ್ನ ವಿರುದ್ಧ ನಾವೆಲ್ಲ ಮಾತನಾಡಿದ್ದು ನೋಡಿದ್ದೇವೆ. ಅದರ ಭಾಗವಾಗಿ ಲೆಬನಾನ್ ಮೇಲೆ ಅವರು ದಾಳಿ ಮಾಡಿದ್ರು. ಇದೀಗ ಟ್ರಂಪ್ ಒಪ್ಪಂದ ನಮಗೆ ಅನ್ವಯಿಸಲ್ಲ ಅಂತ ಇಸ್ರೇಲ್ನ ಸಚಿವ ಬೆನ್ ಗ್ವಿರ್ ಗುಡುಗಿದ್ದಾರೆ. ಲೆಬನಾನ್, ಸಿರಿಯಾ, ಗಾಜಾದಲ್ಲಿ ವಶಪಡಿಸಿಕೊಂಡಿರುವಂಥ ಭೂಮಿಯಿಂದ ನಾವೆಲ್ಲ ಹಿಂಸರಿಯಲ್ಲ ಅಂತ ಕ್ಯಾಟ್ ಹೇಳಿಕೆ ಕೊಟ್ಟಿದ್ದಾರೆ. ದಕ್ಷಿಣ ಲೆಬನಾನ್ನಲ್ಲಿ ಭದ್ರತಾ ಬಫರ್ ವಲಯವನ್ನು ಇಸ್ರೇಲ್ನವರು ನಿರ್ಮಾಣ ಮಾಡಿದ್ದಾರೆ. ಇಸ್ರೇಲ್ನ ಭದ್ರತಾ ಸಚಿವರು
ಬೆನ್ ಗ್ವಿರ್ ಅವರು ವಿರೋಧ ವ್ಯಕ್ತಪಡಿಸಿರುವುದು. ಅವರು ಹೇಳ್ತಾರೆ, ಇಸ್ರೇಲ್ ಅಮೆರಿಕದ ಗುಲಾಮ್ನಲ್ಲ, ಒಂದು ಸ್ವತಂತ್ರ ಸಾರ್ವಭೌಮ ದೇಶ ಆಗಿದೆ. ನಾವು ಈ ಒಪ್ಪಂದದ ಭಾಗವಾಗಿಲ್ಲ. ಈ ಒಪ್ಪಂದ ನಮಗೆ ಯಾವುದೇ ರಕ್ಷಣೆಯನ್ನು ಕೊಡೋದಿಲ್ಲ. ಉಗ್ರಗಾಮಿ ಸಂಘಟನೆ ಹೆಜ್ಬುಲ್ಲಾವನ್ನು ಧ್ವಂಸಗೊಳಿಸುವ ತನಕ ಯಾವುದೇ ಹೋರಾಟವನ್ನು ನಾವು ನಿಲ್ಲಿಸೋದಿಲ್ಲ. ನಮ್ಮ ಸೈನಿಕರು ತಮ್ಮ ರಕ್ತವನ್ನು ಹರಿಸಿ ಲೆಬನಾನ್ನ ದಕ್ಷಿಣ ಭಾಗದಲ್ಲಿ ವಶಪಡಿಸಿಕೊಂಡಿರುವಂತಹ ಭಯೋತ್ಪಾದಕ ಮುಕ್ತ ಗಡಿ ಪ್ರದೇಶವನ್ನು ನಾವು ಯಾವುದೇ ಕಾರಣಕ್ಕೂ ಇಸ್ರೇಲ್ ಹಿಂದೆ ಸರಿಯಲ್ಲ ಅಂತ ಇಟಾಮರ್ ಬೆನ್ ಗ್ವಿರ್ ಒಂದು ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಒಂದು ಹೇಳಿಕೆ. ಮತ್ತೊಂದು ಕಡೆ ಇಸ್ರೇಲ್ನ ಒಂದು ರಾಜಕೀಯ ಬೆಳವಣಿಗೆ ಆಗಿದೆ. ಏನು ರಾಜಕೀಯ ಬೆಳವಣಿಗೆ ಅಂತ ಹೇಳಿದರೆ, ಯಾವ ಭದ್ರತಾ ಸಚಿವರು ಇದೀಗ ಬೆನ್ ಗ್ವಿರ್ ಒಂದು ಹೇಳಿಕೆ ಕೊಟ್ಟಿದ್ದಾರಲ್ಲ, ಇವರು ಬೆಂಜಮಿನ್ ನೆತನ್ಯಾಹು ಅವರ ಸರ್ಕಾರದಲ್ಲಿ ಸಚಿವರಾಗಿದ್ದಾರೆ. ಇದೀಗ ಇಸ್ರೇಲ್ನ ಸರ್ಕಾರ ಹೆಂಗಿದೆ ಅಂತ ಹೇಳಿದ್ರೆ, ಒಂದು ಮೈತ್ರಿ ಸರ್ಕಾರ ಇದೆ. ಮೈತ್ರಿ ಸರ್ಕಾರ ಯಾವ್ಯಾವುದಿದೆ? ನೆಸೆಟ್ನಲ್ಲಿ 120 ಸದಸ್ಯರು ಇರುವಂತಹ ಬಲ, ಅದು 61 ಬಹುಮತ ಬೇಕು. ಇದರಲ್ಲಿ ನೆತನ್ಯಾಹು ಅವರ ಲಿಕ್ವಿಡ್ ಪಕ್ಷ 32, ಅಲ್ಟ್ರಾ ಆರ್ಥೋಡಾಕ್ಸ್ 18 ಸೀಟು ಹೊಂದಿದೆ. ತೀವ್ರ ಬಲಪಂಥೀಯ ಅಂದರೆ ಬೆನ್ ಗ್ವಿರ್ ಅವರ ಒಂದು ಪಾರ್ಟಿಯು ಕೂಡ 14 ಸ್ಥಾನ ಹೊಂದಿದೆ. ಇದೀಗ ಬೆನ್ ಗ್ವಿರ್ ಅನ್ನುವಂತಹ ಒಂದು ಆ ವ್ಯಕ್ತಿಯ ವಾದ ಏನು ಅಂತ ಹೇಳಿದ್ರೆ, ನೀವು ಇರಾನ್ನ ಒಪ್ಪಂದಕ್ಕೆ ಅಮೆರಿಕ ಜೊತೆಗೆ ಏನಾದರೂ ಸೇರಿ ಪ್ಯಾಲಿಸ್ತೇನು ಅಥವಾ ಹೆಜ್ಬುಲ್ಲಾ ಮೇಲೆ ಏನಾದರೂ ದಾಳಿಯನ್ನು ನಿಲ್ಲಿಸಿದ್ರೆ ಮೈತ್ರಿ ಸರ್ಕಾರದಲ್ಲಿ ನಿಮಗೆ ಕೊಟ್ಟಿರುವಂತಹ ಬಹುಮತವನ್ನು ನಾವು ತೆಗೆದುಕೊಳ್ತೀವಿ, 14 ಸೀಟ್ಗಳನ್ನು ವಾಪಸ್ ತೆಗೆದುಕೊಳ್ತೀವಿ, ಬೆಂಜಮಿನ್ ನೆತನ್ಯಾಹು ಅವರ ಸರ್ಕಾರ ಬಿದ್ದು ಹೋಗ್ಬಿಡುತ್ತೆ ಅನ್ನುವಂತಹ ರೀತಿಯಲ್ಲೂ ಕೂಡ ಇಸ್ರೇಲ್ನಲ್ಲಿ ಒಂದು ರಾಜಕೀಯ ಕ್ಷಿಪ್ರ ಬೆಳವಣಿಗೆಗಳಾಗ್ತಾ ಇದೆ. ಎಲ್ಲ ಕಾರಣಕ್ಕಾಗಿ ಇಸ್ರೇಲ್ ಬಹಿರಂಗವಾಗಿ ಈ ಅಮೆರಿಕ ಮತ್ತು ಇರಾನ್ನ ಒಪ್ಪಂದವನ್ನು ವಿರೋಧ ಮಾಡ್ತಾ ಇದ್ದಾರೆ. ಟ್ರಂಪ್ ಶಾಂತಿ ಒಪ್ಪಂದದ ಆ 14 ಷರತ್ತುಗಳು ಏನೇನಿದೆ? ಹಾರ್ಮುಜ್ ಜಲಸಂಧಿಯನ್ನು ವಾಣಿಜ್ಯ ಸಂಚಾರಕ್ಕೆ ಪೂರ್ಣವಾಗಿ ಮುಕ್ತ ಮಾಡೋದು, ಇರಾನ್ ಬಂದರುಗಳ ಮೇಲಿನ ಅಮೆರಿಕ ನಿರ್ಬಂಧಗಳನ್ನು ತೆರವುಗೊಳಿಸೋದು, ಮಾತುಕತೆಯ ಸಮಯದಲ್ಲಿ ಅಮೆರಿಕಾದಿಂದ ಯಾವುದೇ ಹೊಸ ನಿರ್ಬಂಧಗಳಿಲ್ಲ, ಇರಾನ್ನ ತೈಲ ರಫ್ತಿಗೆ ತಾತ್ಕಾಲಿಕ ವಿನಾಯಿತಿ ಕೊಡೋದು, ಇರಾನ್ ಮುಟ್ಟುಗೋಲು ಹಾಕಿಕೊಂಡಿರುವಂಥ $25 ಬಿಲಿಯನ್ ಆಸ್ತಿಗಳನ್ನು ಬಿಡುಗಡೆ ಮಾಡೋದು, 60 ದಿನಗಳ ಕಾಲ ಕಟ್ಟುನಿಟ್ಟಿನ ಮಾತುಕತೆಯ ಅವಧಿ ಮಾಡೋದು. ಅಂದರೆ ಮಾತುಕತೆಯ ಸಮಯದಲ್ಲಿ ಅಮೆರಿಕಾದಿಂದ ಯಾವುದೇ ಹೊಸ ನಿರ್ಬಂಧಗಳು ಇಲ್ಲದೆ ಇರೋದು ಅಂತ. ಯಾವುದೇ ಹೊಸ ನಿರ್ಬಂಧಗಳನ್ನು ಇರಾನ್ ಮೇಲೆ ಹೇರದೇ ಇರೋದು ಕೂಡ ಈ ಮಾತುಕತೆಯ ಭಾಗ ಅಂತ ಹೇಳ್ತಿದ್ದಾರೆ. 14 ಷರತ್ತು. ಇರಾನ್ ತೈಲ ರಫ್ತಿಗೆ ತಾತ್ಕಾಲಿಕ ವಿನಾಯಿತಿ ಕೊಡೋದು, ಅಂದರೆ ನೌಕಾ ದಿಗ್ಬಂಧನಗಳನ್ನು ವಿಧಿಸಿ ಹಾರ್ಮುಜ್ ಜಲಸಂಧಿಯಿಂದ ಒಂದು ಹಡಗು ಹೋಗಬಾರ್ದು ಅಂತೆಲ್ಲ ಇತ್ತಲ್ಲ, ತಾತ್ಕಾಲಿಕ ವಿನಾಯಿತಿ. ಇರಾನ್ ಮುಟ್ಟುಗೋಲು ಹಾಕಿಕೊಂಡಿರುವಂಥ $25 ಬಿಲಿಯನ್ ಆಸ್ತಿಗಳನ್ನು ಬಿಡುಗಡೆ ಮಾಡೋದು, ತೈಲ ಮಾರಾಟದಿಂದ ಬಂದು ವಿಶ್ವ ಬ್ಯಾಂಕು, ಅದಾದ ನಂತರ ಅಮೆರಿಕದ ವಿವಿಧ ಬ್ಯಾಂಕ್ಗಳಲ್ಲಿ, ಜಾಗತಿಕ ವಿವಿಧ ಬ್ಯಾಂಕ್ಗಳಲ್ಲಿರುವಂಥ ಆಸ್ತಿಯನ್ನು ಬಿಡುಗಡೆ ಮಾಡೋದು. 60 ದಿನಗಳ ಕಾಲ ಕಟ್ಟುನಿಟ್ಟಿನ ಮಾತುಕತೆ ಅವಧಿ. ಸಹಿ ಆದ ನಂತರ 60 ದಿನಗಳ ಕಾಲ ಅಬ್ಸರ್ವೇಷನ್ ಇರುತ್ತೆ ಉಭಯ ರಾಷ್ಟ್ರಗಳಿಂದ, ಏನು ಮಾಡ್ತಾರೆ ಏನು ಎತ್ತ ಅಂತ. ಆ ಷರತ್ತು ಕೂಡ ಇದೆ. ಪರಮಾಣು ಶಸ್ತ್ರಾಸ್ತ್ರಗಳನ್ನು ಬಳಸೋದಿಲ್ಲ ಅಂತ ಇರಾನ್ ಬದ್ಧತೆ ಕೊಡಬೇಕು ಅಂತ. ಯಾವುದೇ ಕಾರಣಕ್ಕೂ ನಾವು ಯುರೇನಿಯಂ ಪುಷ್ಟೀಕರಣ ಆಗಿರ್ಬೋದು, ಪರಮಾಣು ಕಾರ್ಯಕ್ರಮದಲ್ಲಿ ಪ್ರಗತಿ ಸಾಧಿಸಲ್ಲ ಅಂತ. ಇರಾನ್ ತನ್ನ ಯುರೇನಿಯಂ ಸಂಸ್ಕರಣೆ ಪುಷ್ಟೀಕರಣ ಏನಿದೆ ಅದನ್ನು ತಕ್ಷಣವೇ ನಿಲ್ಲಿಸಬೇಕು ಅನ್ನೋದು ಕೂಡ ಅಮೆರಿಕದ ಬೇಡಿಕೆ ಮತ್ತು ಷರತ್ತಾಗಿದೆ. 9ನೇ ಕಂಡೀಷನ್ನು, ಇರಾನ್ ಪರಮಾಣು ಘಟಕಗಳ ವಿಸ್ತರಣೆಯನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಬೇಕು. ನಾವು ಅನೇಕ ಬಾರಿ ಉಲ್ಲೇಖ ಮಾಡಿದ್ದೀವಿ. 2025ರಲ್ಲಿ ಅಮೆರಿಕ ಇರಾನ್ಗೆ ಗೊತ್ತಾಗದ ಹಾಗೆ ಅನೇಕ ಪರಮಾಣು ಕೇಂದ್ರಗಳ ಮೇಲೆ ದಾಳಿ ಮಾಡಿತ್ತು, ನಾಶ ಮಾಡೋ ಪ್ರಯತ್ನ. ಒನ್ಸ್ ಅಗೇನ್ ಅದನ್ನು ಹೇಳ್ತಿದ್ದಾರೆ. ಇರಾನ್ನ ಸಂಸ್ಕರಿತ ಯುರೇನಿಯಂ ದಾಸ್ತಾನು ಕುರಿತು ಮಾತುಕತೆ ಆಗಬೇಕು, ಎಷ್ಟೆಷ್ಟಿದೆ ಏನು ಎತ್ತ ಅಂತ. ಪ್ರಾದೇಶಿಕ ಉದ್ವಿಗ್ನತೆ ನಿವಾರಣೆಗೆ ಜಂಟಿ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಮಧ್ಯಪ್ರಾಚ್ಯದ ಪ್ರಾದೇಶಿಕ ಉದ್ವಿಗ್ನತೆ ಹೆಂಗೆ ಆಗ್ಬಿಟ್ಟಿದೆ ಅಂತ ನಾವೆಲ್ಲ ನೋಡಿದ್ದೀವಿ. ಅದರ ನಿವಾರಣೆಗೆ ನಾವೆಲ್ಲ ಕ್ರಮ ತೆಗೆದುಕೊಳ್ಳಬೇಕು ಅಂತ. ಮತ್ತೊಂದು ಕಡೆ ಆರ್ಥಿಕ ಮತ್ತು ಪುನರ್ ನಿರ್ಮಾಣಕ್ಕೆ ಸಂಬಂಧಿಸಿದಂತಹ ಚರ್ಚೆಗಳು, ಅಂದರೆ ಆರ್ಥಿಕವಾಗಿ ಹಾನಿಯಾಗಿರುವುದು, ಅದಾದ ನಂತರ ಪುನರಪಿ ದೇಶವನ್ನು ಕಟ್ಟುವಂಥ ಅನಿವಾರ್ಯತೆ, ಅದರ ಬಗ್ಗೆ ಚರ್ಚೆ. ಹಂತ ಹಂತವಾಗಿ ಮಿಲಿಟರಿ ಬಲವನ್ನು ಕಡಿಮೆ ಮಾಡೋದು. ಡೊನಾಲ್ಡ್ ಟ್ರಂಪ್ ಹೇಳಿದ್ರು ನಮ್ಮ ರಕ್ಷಣಾತ್ಮಕವಾಗಿ ದಾಳಿಗಳು ಮಾತ್ರ ಇರುತ್ತೆ ಅಂತ. ಹೀಗಾಗಿ ಹಂತ ಹಂತವಾಗಿ ಉಭಯ ದೇಶಗಳು ಮಿಲಿಟರಿ ಬಲವನ್ನು ಕಡಿಮೆ ಮಾಡುವುದು ಅನ್ನೋದು ಕೂಡ ಇದೆ. ಕೊನೆಯ ಷರತ್ತು, ಇರಾನ್ ಮರು ನಿರ್ಮಾಣಕ್ಕೆ ಆರ್ಥಿಕ ಪ್ಯಾಕೇಜ್ ಕೊಡುವಂತಹ ಬಗ್ಗೆ ಚರ್ಚೆ. ಇರಾನ್ ಮೊದಲ ದಿನದಿಂದಲೂ ಕೂಡ ಇದನ್ನು ಅಮೆರಿಕಾದ ಮುಂದೆ ಇಟ್ಟಿದೆ. ಅಂದರೆ ಮೂಲಸೌಕರ್ಯಗಳು, ಶಾಲಾ ಕಾಲೇಜುಗಳು, ಅದಾದ ನಂತರ ತೈಲ ಸಂಸ್ಕರಣಾ ಘಟಕ ದ್ವೀಪದ ಮೇಲೆ ದಾಳಿ ಮಾಡುವಂತಹ ಪ್ರಯತ್ನಗಳಾಯಿತು. ಹಾರ್ಮುಜ್ ಜಲಸಂಧಿಯ ಆಯಾಕಟ್ಟಿಗಳ ಮೇಲೆ ಕ್ಷಿಪಣಿ ಉಡಾವಣಾ ಕೇಂದ್ರಗಳ ಮೇಲೆ ದಾಳಿ ಮಾಡುವ ಪ್ರಯತ್ನ ಇತ್ತು. ಸಹಜವಾಗಿ ಆರ್ಥಿಕವಾಗಿ ಇರಾನ್ ಈ ವಿಚಾರದಲ್ಲಿ ಕುಗ್ಗು ಹೋಗ್ಬಿಟ್ಟಿದೆ. ಅದರ ಪುನರಪಿ ಕಟ್ಟುವುದಕ್ಕೆ ಆರ್ಥಿಕ ಸಹಾಯ ಮಾಡೋದ್ರ ಬಗ್ಗೆಯೂ ಕೂಡ ಮಾತುಕತೆಯಲ್ಲಿ ಇದೆ ಅಂತ. ಮಹತ್ವದ ಬೆಳವಣಿಗೆ ಅಂತ ಹೇಳಿದ್ರೆ, ಮಧ್ಯಸ್ಥಿಕೆಯಿಂದ ಒಮಾನ್ ಔಟ್ ಆಗಿದೆ. ಯಾವ ಒಮಾನ್? ಅಮೆರಿಕದ ಮಿತ್ರ ದೇಶವಾಗಿದ್ದಂತಹ ಒಮಾನ್ ಇದೀಗ ಮಧ್ಯಸ್ಥಿಕೆಯಿಂದ ಔಟ್ ಆಗಿರೋದು. ಇದೇ ಒಮಾನ್ ದೇಶ ಇರಾನ್ ಮತ್ತು ಅಮೆರಿಕದ ನಡುವೆ ಮಿತ್ರತ್ವವನ್ನು ಬೆಳೆಸಬೇಕು ಅಂತ ದಶಕಗಳಿಂದ ಕೆಲಸ ಮಾಡಿರುವಂತಹ ದೇಶ.
ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಫೆಬ್ರವರಿಯಲ್ಲಿ ಯುದ್ಧ ಶುರುವಾದಂತಹ ನಂತರ ಮೊಟ್ಟ ಮೊದಲರಿಗೆ ಬಾರಿಗೆ ಉಭಯ ದೇಶಗಳ ನಡುವೆ ಈ ಕದನ ವಿರಾಮದ ಬಗ್ಗೆ, ಮಾತುಕತೆಯ ಬಗ್ಗೆ ಪ್ರಸ್ತಾಪ ಮಾಡಿದ್ದು ಕೂಡ ಇದೆ. ಆದರೆ ಇದೀಗ ಒಮಾನ್ ಇರಾನ್ನ ಉದ್ಯೋಗಿ ಅಂತ ವರ್ತಿಸ್ತಿದೆ ಅಂತ ಅಮೆರಿಕ ಎಲ್ಲ ಕಿಡಿಕಾರ ಬಿಟ್ಟಿದೆ. ಉದ್ಯೋಗಿಯಂತೆ ವರ್ತಿಸ್ತಾ ಇದೆ, ವಂಚನೆಯ ದಾರಿ ಹಿಡಿದಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಮೆರಿಕ ಹೇಳ್ತು? ಏಕಪಕ್ಷೀಯ ನಿಲುವು. ನಾನು ಅವಾಗಲೇ ಹೇಳಿದೆ, ಮೊದಲ ಹಂತದಲ್ಲಿ ಮಾತುಕತೆಯನ್ನು ಶುರು ಮಾಡಿದ್ದೇ ಒಮಾನ್. ಈಗ ಅಮೆರಿಕಾದವರು ಏನು ಹೇಳ್ತಾ ಇದ್ದಾರೆ, ಮಾತುಕತೆ ಆಗುವಂತಹ ಸಮಯದಲ್ಲಿ ಇದೇ ಒಮಾನ್ನವರು ಮಧ್ಯಸ್ಥಿಕೆದಾರರಾಗಿ ಬಂದಿದ್ರು. ಈ ಸಮಯದಲ್ಲಿ ಇರಾನ್ನ ಪರವಾಗಿ ಅವರೆಲ್ಲ ಮಾತನಾಡೋದಕ್ಕೆ ಶುರು ಮಾಡಿಬಿಟ್ರು. ಅವರ ಕಾರ್ಯವೈಖರಿಯಿಂದ ನಮಗೆ ಅಸಮಾಧಾನ ಆಗಿದೆ ಅಂತೆಲ್ಲ ಇದೀಗ ಅಮೆರಿಕ ಹೇಳ್ಕೊಳ್ತಾ ಇದೆ. ಹೀಗಾಗಿ ಇರಾನ್ ಪರವಾಗಿ ಅವರು ತಂತ್ರವನ್ನು ರೂಪಿಸಿದ್ರು. ಹೀಗಾಗಿ ಈ ಮಾತುಕತೆಯಿಂದ ಅವರನ್ನೆಲ್ಲ ಹೊರಗಿಟ್ಟಿದ್ದೀವಿ ಅಂತ. ಇದರ ಜೊತೆಗೆ ಅವರೊಂದು ಮಾತು ಹೇಳಿದ್ದಾರೆ. ಕತಾರ್ ಮತ್ತು ಪಾಕಿಸ್ತಾನ ರಾಜತಾಂತ್ರಿಕ ಪ್ರಯತ್ನವನ್ನ ಅಮೆರಿಕಾದವರು ಹೊಗಳಿದ್ದಾರೆ. ಇವರು ಉಭಯ ದೇಶಗಳು ಮಿಡಿಯೇಟರ್ ಆಗಿ ಅದ್ಭುತವಾಗಿ ಕೆಲಸವನ್ನು ಮಾಡಿದ್ದಾರೆ ಅಂತ ಅಮೆರಿಕಾದವರು ಹೊಗಳಿರೋದು. ಇದಕ್ಕೆ ಕಾರಣ ನೋಡಿ, ಮಧ್ಯಪ್ರಾಚ್ಯದ ಸ್ವಿಟ್ಜರ್ಲ್ಯಾಂಡ್ ಅಂತ ಒಮಾನ್ ಅನ್ನು ಕರೆಯಲಾಗುತ್ತೆ. ಮಧ್ಯಪ್ರಾಚ್ಯದ ಸ್ವಿಟ್ಜರ್ಲ್ಯಾಂಡ್ ಯಾಕೆ ಅನ್ನೋದಕ್ಕೆ ನಿನ್ನೆ ಸ್ವಿಟ್ಜರ್ಲ್ಯಾಂಡ್ ಬಗ್ಗೆ ಉದಾಹರಣೆ ಕೊಡುವಾಗ ಹೇಳಿದೆ ನಾನು. ಒಂದು ತಟಸ್ಥ ದೇಶವಾಗಿ ಸ್ವಿಟ್ಜರ್ಲ್ಯಾಂಡ್ ಉಳಿದುಕೊಂಡಿದೆ. ಅದೇ ರೀತಿಯಾಗಿ ಒಮಾನ್ ಕೂಡ ಅನೇಕ ದಶಕಗಳಿಂದ ಹಾಗೆ ಉಳಿದುಕೊಂಡಿತ್ತು. ಏನು ಪರಿಣಾಮ ಆಯಿತು ಅಂತ ಹೇಳಿದ್ರೆ, ಯಾವುದೇ ಬಣಕ್ ಸೇರಲಿಲ್ಲ. ನೀವು ಅಮೆರಿಕಾದ ಜೊತೆಗೆ ಮಿಲಿಟರಿ ಸಂಬಂಧವನ್ನು ಹೊಂದಿದ್ರೆ, ಇರಾನ್ನ ಜೊತೆಗೆ ಹೊಂದಿಕೊಂಡಿರುವಂತಹ ಒಮಾನ್ ಸಾಂಸ್ಕೃತಿಕ ಗಡಿ ಸಂಬಂಧವನ್ನು ಹೊಂದಿಕೊಂಡಿದೆ. ಆದರೆ ಇದೇ ಒಮಾನ್ನಲ್ಲಿ ಸುಲ್ತಾನ್ ಕಾಬೂಸ್ ಎನ್ನುವಂಥ ಒಬ್ಬ ವ್ಯಕ್ತಿ ಒಮಾನನ್ನ ದಶಕಗಳಿಂದ ರಾಜನಾಗಿ ಕೆಲಸವನ್ನು ಮಾಡ್ತಾ ಇದ್ರು, ಆಳ್ತಾ ಇದ್ದ. ಈ ವ್ಯಕ್ತಿ ಇರುವ ತನಕವೂ ಕೂಡ ಒಮಾನ್ನ ವಿದೇಶಾಂಗ ನೀತಿ ಒಮಾನ್ ತಟಸ್ಥವಾಗಿ ಉಳಿತಾ ಇತ್ತು. ಯಾವುದೇ ಕಾರಣಕ್ಕೂ ಯಾವುದೇ ಬಣಕ್ಕೂ ಕೂಡ ಸೇರ್ತಾ ಇರಲಿಲ್ಲ. ಅಮೆರಿಕಾದಿಂದ ಮಿಲಿಟರಿ ಸಹಾಯ ಪಡೆದುಕೊಳ್ತಾ ಇತ್ತು, ತಟಸ್ಥವಾಗಿ ಉಳಿದುಬಿಟ್ಟಿತ್ತು. ಆದರೆ ಸುಲ್ತಾನ್ ಕಾಬೂಸ್ ಮೃತಪಟ್ಟ ನಂತರ ಆ ಸ್ಥಾನಕ್ಕೆ ಬಂದವರು ಹೈತಮ್ ಬಿನ್ ತಾರಿಕ್ ಅಂತ. ಹೈತಮ್ ಬಿನ್ ತಾರಿಕ್ ಬಂದ ನಂತರ ಆ ವ್ಯಕ್ತಿಗೆ ಆಲೋಚನೆ ಬಂತು, ಎಲ್ಲೋ ದೂರದಲ್ಲಿರುವಂಥ ಪಾಶ್ಚಿಮಾತ್ಯ ರಾಷ್ಟ್ರ ಅಮೆರಿಕಾವನ್ನು ನಂಬುವ ಬದಲು ರಷ್ಯಾ ಮತ್ತು ಚೀನಾಕ್ಕೆ ಹತ್ತಿರುವಂಥ ಇರಾನ್ನ ನಾವೇನಾದರೂ ನಂಬಿಬಿಟ್ರೆ ನಮಗೇನೋ ಸಹಾಯ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಅಮೆರಿಕಾಗೆ ಸಲಾಂ ಹೊಡೆಯೋದು ಬೇಡ, ಬದಲಾಗಿ ಇರಾನ್ ಜೊತೆಗೆ ನಾವಿರೋಣ, ಸಾಂಸ್ಕೃತಿಕವಾಗಿ ನಾವೆಲ್ಲ ಚೆನ್ನಾಗಿದ್ದೀವಿ ಅನ್ನೋ ಕಾರಣಕ್ಕಾಗಿ ಇರಾನ್ನ ಜೊತೆಗೆ ಪರಸ್ಪರ ಸ್ನೇಹವನ್ನು ಬೆಳೆಸಿದ್ರು. ಇದೀಗ ಒಮಾನ್ಗೆ ಅಮೆರಿಕಾದ ಸ್ನೇಹ ಬೇಡವಾಗಿದೆ. ಹೀಗಾಗಿ ಅವರೆಲ್ಲ ಹೊರಗಿಟ್ಟಿದ್ದಾರೆ. ಮತ್ತೊಂದು ವಿಚಾರ ಏನಾಗಿದೆ ಅಂತ ಹೇಳಿದ್ರೆ, ಅಮೆರಿಕ ಮತ್ತು ಇರಾನ್ನ ನಡುವೆ $300 ಬಿಲಿಯನ್ ಪರಿಹಾರ ಕೊಡ್ತೀವಿ ಅನ್ನೋದು ಬರೀ ಸುಳ್ಳು ಅಂತ. ನಾವು ಅವಾಗಲೇ ಉಲ್ಲೇಖ ಮಾಡಿದ ಹಾಗೆ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಹಾನಿಯಾಗಿದ್ದರ ಬಗ್ಗೆ ನೀವು ಯುದ್ಧ ಪರಿಹಾರ ಅಂತ ಕರೀತಾರೆ. ಇದನ್ನು ಅಂತಾರಾಷ್ಟ್ರೀಯ ಕಾನೂನು ಮಿತಿಯಲ್ಲಿ ಯುದ್ಧ ಪರಿಹಾರ ಅಂತ ಕರೀತಾರೆ. ಇರಾನ್ ಮರು ನಿರ್ಮಾಣಕ್ಕೆ $300 ಶತಕೋಟಿ ನೀಡ್ತಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಸ್ಪಷ್ಟಪಡಿಸಿದ್ರು. ನಮ್ಮಿಂದ 1 ಪೈಸೆಯೂ ಕೂಡ ಸಿಗಲ್ಲ ಅಂತ ಉಪಾಧ್ಯಕ್ಷ JD ವ್ಯಾನ್ಸ್ ಸ್ಪಷ್ಟನೆ ಕೊಟ್ಟರು. ಇರಾನ್ನದ್ದೇ ಆದ $25 ಬಿಲಿಯನ್ ಹಣ ಮಾತ್ರ ಹಂತ ಹಂತವಾಗಿ ನಾವು ಬಿಡುಗಡೆ ಮಾಡ್ತೀವಿ. ಇರಾನ್ ಅಣ್ವಸ್ತ್ರ ರಹಿತ ದೇಶವಾಗದೆ ಒಪ್ಪಂದದ ಮುಖ್ಯ ಉದ್ದೇಶ ಆಗಿದೆ. ಮಾತುಕತೆ ಮುಗಿಯುವ ತನಕ ಅಮೆರಿಕ ಸೇನೆ ಮಧ್ಯಪ್ರಾಚ್ಯದಲ್ಲೇ ಮೊಕ್ಕಾಂ ಹೂಡುತ್ತೆ ಅಂತ ಎಲ್ಲ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಮೆರಿಕದ ಹಣ ಯಾವುದೇ ಕಾರಣಕ್ಕೂ ಬಳಕೆ ಆಗಲ್ಲ ಅಂತ ಅಮೆರಿಕ ಹೇಳ್ತಾ ಇರೋದು. ಈಗ ಇರಾನ್ನ ಹಣ ಏನು ನಮ್ಮಲ್ಲಿ ಸಿಕ್ಕಾಕೊಂಡಿದೆ, $25 ಬಿಲಿಯನ್ ಹಣ, ಅದನ್ನು ಕೂಡ ಈಗ ಇರಾನ್ ಅವರು ಏನು ಹೇಳಿದ್ರು, ಮೊದಲು ಸಹಿ ಮಾಡಿದಾಗ $12 ಬಿಲಿಯನ್ ಹಣವನ್ನು ಬಳಕೆ ಮಾಡಬೇಕು. ಅದಾದ ನಂತರ ಇನ್ನುಳಿದಂಥ $12 ಬಿಲಿಯನ್ ಹಣವನ್ನು ನಮಗೆ ಏಕಕಾಲಕ್ಕೆ ಬಿಡುಗಡೆ ಮಾಡಬೇಕು ಅಂತ ಅರಾಗ್ಜಿ ಕೂಡ ಹೇಳಿದ್ರು. ಅದಾದಂಥ ಗಲಿವಾಫ್ ಕೂಡ ಅದ್ರ ಬಗ್ಗೆ ಮಾತನಾಡಿದ್ರು. ಆದರೆ ಅಮೆರಿಕ ಏನು ಹೇಳ್ತಾ ಇದೆ, ನಾವು ಕಾದು ನೋಡ್ತೀವಿ ಇರಾನ್ನ ವರ್ತನೆಗಳು ಹೆಂಗಿರುತ್ತೆ, ಇರಾನ್ನ ವರ್ತನೆಯ ನಂತರ ಬಾಕಿ ಇರುವಂಥ ಹಣವನ್ನು ಬಿಡುಗಡೆ ಮಾಡ್ತಾ ಹೋಗ್ತೀವಿ. ಆದರೆ ಯಾವುದೇ ಕಾರಣಕ್ಕೂ $300 ಬಿಲಿಯನ್ ಹಣವನ್ನು ನಾವು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಹಣದುಬ್ಬರ 40% ಹೆಚ್ಚಳ ಆಗಿದೆ ಇರಾನ್ನಲ್ಲಿ, ಮೂಲ ಸೌಕರ್ಯಗಳ ಕೊರತೆ ಆಗಿದೆ, ಕರೆನ್ಸಿ ಮೌಲ್ಯ ಕುಸಿತ ಆಗಿದೆ, ಮಿಲಿಟರಿ ವೆಚ್ಚ ಇರಾನ್ನದ್ದು ಜಾಸ್ತಿ ಆಗಿದೆ, ಅದಾದ ನಂತರ ಮೂಲ ಸೌಕರ್ಯಗಳ ಕೊರತೆ ಆಗಿಬಿಟ್ಟಿದೆ. ನೀವು ನೋಡಿ, ಸ್ವಲ್ಪ ಇತಿಹಾಸಕ್ಕೆ ಹೋದರೆ 1919 ಮೊದಲ ಮಹಾಯುದ್ಧ ಏನು ನಡೀತಲ್ಲ, ಮೊದಲ ಮಹಾಯುದ್ಧ ನಡೆದಂತಹ ಸಮಯದಲ್ಲಿ ಯಾರ್ಯಾರು ಫ್ರಾನ್ಸ್, ಅಮೆರಿಕ, ಅದಾದ ನಂತರ ಬ್ರಿಟನ್ ಇವರೆಲ್ಲರೂ ಸೇರಿಕೊಂಡು ಮೊದಲ ಮಹಾಯುದ್ಧಕ್ಕೆ ಕಾರಣ ಯಾರು, ಎಲ್ಲ ಹಾನಿಗೂ ಕೂಡ ಯಾರು ಕಾರಣ ಅಂತ ಹೇಳಿದ್ರೆ ಜರ್ಮನಿ ಅಂತ ಕಾರಣ ಅಂತ ಎಲ್ಲವೂ ಕೂಡ ನಿರ್ಣಯ ಆಯಿತು. ಈ ಜರ್ಮನಿ ಕಾರಣ ಅಂದ ತಕ್ಷಣ ಜರ್ಮನಿಯವರಿಗೆ ಒಂದು ಕಂಡೀಷನ್ ಹಾಕಿದ್ರು, ಜರ್ಮನ್ $33 ಶತಕೋಟಿ ಹಣವನ್ನು ಪರಿಹಾರದ ರೂಪದಲ್ಲಿ ಕೊಡಬೇಕು ಅಂತ. $33 ಶತಕೋಟಿ ಹಣವನ್ನು ಜರ್ಮನಿ 2010 ತನಕವೂ ಕೂಡ ಅದನ್ನು ಪಾವತಿ ಮಾಡಿದೆ. ಇದನ್ನು ಗಮನಿಸಬೇಕಾದ ಸಂಗತಿ. 2010 ತನಕ ಅವರು ಪಾವತಿ ಮಾಡಿದ್ರು. ಅದೇ ಮಾದರಿಯಲ್ಲಿ ಅಮೆರಿಕ ಇರಾನ್ನ ಮೇಲೆ ಯುದ್ಧ ಹೂಡ್ತು, ಅದಾದ ನಂತರ ಇರಾನ್ಗೆ ಹಾನಿಯಾಯಿತು. ಇದಕ್ಕೆ ಕಾರಣ ಯಾರು? ಅಮೆರಿಕ ಕಾರಣ ಅಂತ. ಅಮೆರಿಕ ಮಾಡಿರುವಂತಹ ಹಾನಿಯನ್ನ ಅಮೆರಿಕಾದಿಂದ ಬೊಕ್ಕಸದಿಂದಲೇ ಭರಿಸಬೇಕು ಅಂತ ಇರಾನ್ ಅವರು ಹೇಳ್ತಾ ಇದ್ದಾರೆ. ಬಟ್ ಇದಕ್ಕೆ ಅಮೆರಿಕ ಸ್ಪಷ್ಟನೆ ಕೊಟ್ಟು ನೋ ಯಾವುದೇ ಕಾರಣಕ್ಕೂ ನಾವು ಕೊಡಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮತ್ತೊಂದು ಬೆಳವಣಿಗೆ, ಬೆಂಜಮಿನ್ ನೆತನ್ಯಾಹು ವರ್ಸಸ್ ಡೊನಾಲ್ಡ್ ಟ್ರಂಪ್. ಏನಿದು?
ಟ್ರಂಪ್ ಒಪ್ಪಂದ ನಮಗೆ ಅನ್ವಯಿಸಲ್ಲ ಅಂತ ಇಸ್ರೇಲ್ ಸಚಿವ ಬೆನ್ ಗ್ವಿರ್ ಕಿರಿಕ್ ಮಾಡ್ಕೊಂಡಿರೋದು ನಾವು ಅವಾಗಲೇ ಹೇಳಿದ್ವಿ. ನೆತನ್ಯಾಹು ಒಬ್ಬ ಹಠಮಾರಿ, ನಾವಿಲ್ಲದೆ ಇದ್ರೆ ಇಸ್ರೇಲ್ 2 ಗಂಟೆಯೂ ಕೂಡ ಉಳಿತಿರಲಿಲ್ಲ ಅಂತ ಪದೇ ಪದೇ ಆ ಸ್ಟೇಟ್ಮೆಂಟನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್. ಲೆಬನಾನ್ನಿಂದ ತನ್ನ ಸೇನೆಯನ್ನು ವಾಪಸ್ ಪಡೆಯೋದಕ್ಕೆ ಇಸ್ರೇಲ್ನವರು ನಿರಾಕರಿಸಿದ್ರು. ವಶಪಡಿಸಿಕೊಂಡಿರುವಂಥ 1000 ಚದುರ ಕಿಲೋಮೀಟರ್ ಭೂಮಿಯನ್ನು ಬಿಟ್ಟುಕೊಡಲ್ಲ ಅಂತ ಬೆಂಜಮಿನ್ ನೆತನ್ಯಾಹು ಹೇಳಿದ್ದಾರೆ. ನೆತನ್ಯಾಹು ಹಠಮಾರಿತನ ಶಾಂತಿಗೆ ಅಡ್ಡಿಯಾಗಿದೆ ಅಂತ ಡೊನಾಲ್ಡ್ ಟ್ರಂಪ್ ಆಕ್ರೋಶವನ್ನು ಹೊರಹಾಕಿರೋದು. ಅಂದರೆ ಮಿಲಿಟರಿ ದಾಳಿಗಳ ಮುಖಾಂತರ ಬೇರೆ ಬೇರೆ ಪ್ರದೇಶಗಳಲ್ಲಿ 1000 ಚದರ ಕಿಲೋಮೀಟರ್ ಭೂಮಿಯನ್ನು ಇಸ್ರೇಲ್, ಅದು ಲೆಬನಾನ್ಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಬೇರೆ ಬೇರೆ ಪ್ರದೇಶಗಳಲ್ಲಿ 1000 ಚದರ ಕಿಲೋಮೀಟರ್ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇದನ್ನು ಬಿಡಬೇಕು ಅನ್ನುವಂಥದ್ದು ಇರಾನ್ನ ವಾದ ಕೂಡ ಇದೆ. ಆದರೆ ಈಗ ಇಸ್ರೇಲ್ ಅವರು ಹೇಳ್ತಾ ಇದ್ದಾರೆ, ನಾವು ವಶಪಡಿಸಿಕೊಂಡಿದ್ದೀವಿ, ನಮ್ಮ ದೇಶದ ಸೈನಿಕರ ರಕ್ತ ಹರಿದ್ಬಿಟ್ಟಿದೆ, ಯಾವುದೇ ಕಾರಣಕ್ಕೂ ಆ 1000 ಚದರ ಕಿಲೋಮೀಟರ್ ಜಾಗವನ್ನು ನಾವು ಬಿಟ್ಟುಕೊಡೋದಿಲ್ಲ. ಯಾಕಂದರೆ ಇಸ್ರೇಲ್ಗೆ ಈ ಒಪ್ಪಂದದ ಅವಶ್ಯಕತೆಯೂ ಇಲ್ಲ. ಈ ಒಪ್ಪಂದ ಆದರೆ ಇಸ್ರೇಲ್ಗೆ ಕುತ್ತು ಬರುತ್ತೆ ಅನ್ನುವಂಥ ಆತಂಕ ಕೂಡ ಇದೆ. ಯಾಕಂದರೆ ಆರ್ಥಿಕ ಸಹಾಯ ಏನಾದರೂ ಇರಾನ್ಗೆ ಸಿಕ್ಕರೆ ಆರ್ಥಿಕ ಸಹಾಯ ಹೆಜ್ಬುಲ್ಲಾದವ್ರಿಗೆ ಸಿಗುತ್ತೆ, ಹೌತಿಗಳಿಗೆ ಸಿಗುತ್ತೆ, ಹಮಾಸ್ನವ್ರಿಗೆ ಸಿಗುತ್ತೆ ಅನ್ನುವಂಥ ಆತಂಕ ಇಸ್ರೇಲ್ಗಿರುವ ಕಾರಣಕ್ಕಾಗಿ ಹೀಗಾಗಿ ಇದನ್ನು ವಿರೋಧ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇದು ಜೀ ಕನ್ನಡ ನ್ಯೂಸ್ ಡಿಎನ್ಎ ಮೊದಲ ಸುದ್ದಿ. ಆದರೆ ಎರಡನೇ ಸುದ್ದಿ, ಓಕೆ, ಅಮೆರಿಕ ಮತ್ತು ಇರಾನ್ ನಡುವೆ ಒಪ್ಪಂದ ಆಗ್ತಾ ಇದೆ. ಒಪ್ಪಂದದ ಭಾಗವಾಗಿ ಮಾತುಕತೆಗಳು, ಅವರವರ ಡೀಲ್ಗಳು, ಬೇಡಿಕೆಗಳು ಏನೇ ಇರಲಿ, ಆದರೆ ಇದರ ಪರಿಣಾಮ ಭಾರತದ ಮೇಲೆ ಏನಾಗುತ್ತೆ ಅನ್ನೋದು. ಯುದ್ಧದ ಪರಿಣಾಮವನ್ನು ಭಾರತದ ಕಟ್ಟ ಕಡೆಯ ಪ್ರಜೆಯು ಕೂಡ ಅನುಭವಿಸಿದ್ದಾನೆ. ಭಾರತದ ಕಟ್ಟ ಕಡೆಯ ಪ್ರಜೆಯು ಕೂಡ ಅನುಭವಿಸಿರೋದು. ಯಾವುದೋ ಒಂದು ರಸ್ತೆಯ ಬೀದಿಯಲ್ಲಿ ಹೋಟೆಲ್ ನಡೆಸ್ತಾ ಇದ್ದಂತಹ ಒಬ್ಬ ವ್ಯಕ್ತಿಯೂ ಕೂಡ ತಡ್ತು. ಆ ಹೋಟೆಲ್ನ ಗ್ರಾಹಕನಾಗಿದ್ದಂತಹ ನಮಗೂ ನಿಮಗೂ ಎಲ್ರಿಗೂ ಕೂಡ ಯುದ್ಧದ ಬಿಸಿ ತಡ್ತು. ಹಾಗಾದರೆ ಒಪ್ಪಂದದ ಮಾತುಕತೆ ಆಗ್ತಾ ಇದೆ. ಈ ಒಪ್ಪಂದದಿಂದ ಭಾರತದ ರೈತರಿಗೆ, ಭಾರತದ ಸಾರ್ವಜನಿಕರಿಗೆ, ಅನೇಕ ಜನ ಸಾಲಗಾರರಿಗೆ, ಭಾರತದ ಬ್ಯಾಂಕ್ಗಳಿಗೆ ಏನೆಲ್ಲ ಲಾಭ ಆಗುತ್ತೆ, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. US ಇರಾನ್ ಒಪ್ಪಂದ, ಹಾರ್ಮುಜ್ ಜಲಸಂಧಿ ಮುಕ್ತ. ಹಾರ್ಮುಜ್ ಜಲಸಂಧಿ ಮುಕ್ತ ಆಗ್ತಾ ಇದೆ. ಬರೋಬ್ಬರಿ 3 ತಿಂಗಳ ನಂತರ ಹಾರ್ಮುಜ್ ಜಲಸಂಧಿ ಈ ರೀತಿಯಾಗಿ ಮುಕ್ತ ಆಗ್ತಾ ಇರೋದು. ನಾವು ಅನೇಕ ಬಾರಿ ಹೇಳಿದಾಗೆ 85% ತೈಲವನ್ನು ಬೇರೆ ಬೇರೆ ದೇಶಗಳಿಂದ ನಾವು ತರಿಸ್ಕೊಳ್ತಾ ಇದ್ದೀವಿ. ನರೇಂದ್ರ ಮೋದಿ ಅವರು ಹೇಳಿದ್ರು, ಈ ಹಿಂದೆ 27 ದೇಶಗಳಿಂದ ಬರ್ತಿತ್ತು, ಇದೀಗ 41 ದೇಶಗಳಿಂದ ತರಿಸ್ಕೊಳ್ತಾ ಇದ್ದೀವಿ. ಅದರ ಬಹುಪಾಲು ಮಧ್ಯಪ್ರಾಚ್ಯಗಳ ದೇಶ ಮೇಲೆ ನಮ್ದಿದೆ. ಟೋಲ್ ಫ್ರೀ ಆಗಿ ತೆರೆಯೋದಕ್ಕೆ ಟ್ರಂಪ್ ಘೋಷಣೆ ಮಾಡಿದ್ರು. ನೌಕಾ ದಿಗ್ಬಂಧನ ತಕ್ಷಣದಿಂದಲೇ ತೆರವಾಗಿದೆ. 20ರಷ್ಟು ಹಾದಿ ಅಂದರೆ ಸುಗಮ ಆಗಿಬಿಟ್ಟಿದೆ. ನೋಡಿ ಪರಿಣಾಮ, ಕಚ್ಚಾ ತೈಲದ ದರ 4.07 ಅಷ್ಟು ಇಳಿಕೆ ಆಯಿತು. $83.78 ಆಸುಪಾಸಿಗೆ ಬಂದು ನಿಂತಿದೆ. WTI ಕ್ರೂಡ್ ಆಯಿಲ್ ಏನಾಗಿದೆ 4.82% ಇಳಿಕೆಯಾಗಿ 80ರ ಆಸುಪಾಸಿಗೆಲ್ಲ ನಿಂತಿದೆ. 20% ಇದೇ ಮಾರ್ಗದ ಮುಖಾಂತರ ಹಾದು ಹೋಗುತ್ತೆ ಹಾರ್ಮುಜ್ ಜಲಸಂಧಿ ಮುಖಾಂತರ. ಪರ್ಷಿಯನ್ ಗಲ್ಫ್ ಕೊಲ್ಲಿ ಆಗಿರ್ಬೋದು, ಒಮಾನನ್ನು ಜೋಡಿಸುವಂತಹ ಮಾರ್ಗ ಅಂತ ನಾವು ಅನೇಕ ಬಾರಿ ಉಲ್ಲೇಖ ಮಾಡಿದ್ದೀವಿ. ಈ ಕಾರಣಕ್ಕಾಗಿ ಹಾರ್ಮುಜ್ ಜಲಸಂಧಿಯ ಮೇಲೆ ಡಿಪೆಂಡೆನ್ಸ್ ಇದ್ದೀವಿ. ಸೌದಿ ಅರೇಬಿಯಾ, UAE, ಇರಾನ್, ಕುವೈತ್, ಕತಾರ್ ಎಲ್ಲ ದೇಶಗಳು ಕೂಡ, ಅದು ಏಷ್ಯಾದ ದೇಶಗಳಾಗಿರ್ಬೋದು, ಯುರೋಪ್ಗೆ ಆಗಿರ್ಬೋದು, ಎಲ್ಲ ಕಡೆ ಕೂಡ ಇದೇ ಮಾರ್ಗದ ಮುಖಾಂತರ ತೈಲವನ್ನು ರಫ್ತು ಮಾಡ್ತಾರೆ. ಈ ಕಾರಣಕ್ಕಾಗಿ ಹಾರ್ಮುಜ್ ಜಲಸಂಧಿ ಇಂಪಾರ್ಟೆಂಟು. ಎಲ್ಲಕ್ಕಿಂತ ಹೆಚ್ಚಾಗಿ ಮಹತ್ವದ ಬೆಳವಣಿಗೆ ಅಂತ ಹೇಳಿದ್ರೆ, ಹಾರ್ಮುಜ್ ಜಲಸಂಧಿ ಮುಕ್ತ ಆಗಿರೋದು, ಇರಾನ್ ಮತ್ತು ಅಮೆರಿಕದ ನಡುವೆ ಈ ಕದನ ವಿರಾಮ ಮತ್ತು ಒಪ್ಪಂದದ ಮಾತುಕತೆ ಆಗ್ತಾ ಇರೋದ್ರಿಂದ ಈ ಯುದ್ಧ ಪ್ರೀಮಿಯಂ ಕೂಡ ತೆರವಾಗ್ತಾ ಇದೆ. ಯುದ್ಧದ ಪ್ರೀಮಿಯಂ ತೆರವಾಗ್ತಾ ಇದೆ. ಹೆಂಗೆ ಅಂತ ಹೇಳಿದ್ರೆ, $8 to $15 ಯುದ್ಧದ ಕಾರಣಕ್ಕಾಗಿ ರಿಸ್ಕ್ ಪ್ರೀಮಿಯಂ ಅಂತ ಅಲ್ಲಿಯ IRGC ಆಗಿರ್ಬೋದು, ಜಲಸಂಧಿಯವರು ಕಟ್ಟಿಸ್ಕೊಳ್ತಾ ಇದ್ರು. ಅದಾದ ನಂತರ ತೈಲಿನ ಈ ಇನ್ಶೂರೆನ್ಸ್ ಕಂಪ್ನಿಗಳು ಕೂಡ ಈ ರಿಸ್ಕ್ ಪ್ರೀಮಿಯಂ ಕಟ್ಟಿಸ್ಕೊಳ್ತಾ ಇದ್ರು. ಇದು ಕೂಡ ಇದಕ್ಕೆ ಕಡಿಮೆ ಆಗ್ತಾ ಇದೆ. ಮತ್ತೊಂದು ಕಡೆ 95ರಷ್ಟು ಹಡಗುಗಳ ಸಂಚಾರ ಮೊದಲಿನಂತೆ ಇರುತ್ತೆ ಅಂತ. ಫೆಬ್ರವರಿ 28ಕ್ಕಿಂತ ಮೊದಲು ಇದೇ ಹಾರ್ಮುಜ್ ಜಲಸಂಧಿಯಲ್ಲಿ ಪ್ರತಿನಿತ್ಯ ಒಂದು 26 ಹಡಗುಗಳು ಸುಗಮವಾಗಿ ಸಂಚಾರ ಆಗ್ತಾ ಇತ್ತಂತೆ. ಅದೇ ರೀತಿಯಾಗಿ ಆ ಹಡಗುಗಳೆಲ್ಲವೂ ಕೂಡ ಆಗುತ್ತೆ ಅಂತ. ಮತ್ತೊಂದು ಕಡೆ ಇರಾನ್ 1.5 ಮಿಲಿಯನ್ ಬ್ಯಾರಲ್ ಕಚ್ಚಾ ತೈಲವನ್ನು ಹೆಚ್ಚಳ ಮಾಡೋದಕ್ಕೆಲ್ಲ ಒಪ್ಕೊಂಡಿದ್ದಾರೆ. ಅದರ ಉತ್ಪಾದನೆಗೂ ಕೂಡ ಅವರು ಹೆಚ್ಚಳಕ್ಕೆ ಒಪ್ಕೊಂಡಿದ್ದಾರೆ. ಇದನ್ನು ಒಪೆಕ್ ಹೆಂಗೆ ಸ್ವೀಕಾರ ಮಾಡುತ್ತೆ ಅಂತ. ಒಂದು ಕಡೆ ಇರಾನ್ ತೈಲವನ್ನು ಉತ್ಪಾದನೆ ಮಾಡಿದರೆ ಅದರಿಂದ ಜಾಗತಿಕವಾಗಿ ತೈಲ ದರ ನಿಯಂತ್ರಣಕ್ಕೆ ಬರುತ್ತೆ. ತೈಲ ದರ ನಿಯಂತ್ರಣಕ್ಕೆ ಬಂದರೆ ಒಪೆಕ್ ರಾಷ್ಟ್ರಗಳು ಅದನ್ನು ಹೆಂಗೆ ಸ್ವೀಕಾರ ಮಾಡ್ತಾರೆ? ಯಾಕೆಂದರೆ ಒಪೆಕ್ ಒಟ್ಟಾರೆ ತೈಲದ ದರವನ್ನು ನಿಯಂತ್ರಣ ಮಾಡುವಂಥ ಶಕ್ತಿ ಸಾಮರ್ಥ್ಯ ಇರುವಂತಹ ಸಂಘಟನೆ. ಒಂದು ಕಡೆ ಪೂರೈಕೆ ಹೆಚ್ಚಾದಂತಹ ಸಮಯದಲ್ಲಿ ದರ ಏರಿಕೆ ಆಗುತ್ತೆ. ಆವಾಗ ಒಪೆಕ್ನವರು ಏನಾದರೂ ಕಚ್ಚಾ ತೈಲವನ್ನು ಪೂರೈಕೆ ಮಾಡೋದು ಅಥವಾ ಅದರ ಉತ್ಪಾದನೆಯನ್ನು ಕಡಿತ ಮಾಡಿದರೆ ಒನ್ಸ್ ಅಗೇನ್ ಪ್ರೈಸ್ಗಳ ಹೈಕ್ ಆಗುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಒಪೆಕ್ನ ಡಿಸಿಷನ್ ಮೇಲೂ ಕೂಡ ನಮಗೆಲ್ಲ ಕಾತುರ ಇದೆ.